ಗುರುಮಠಕಲ್ ತಾಲ್ಲೂಕಿನ ಬೋರಬಂಡ ಗ್ರಾಮದ ಸಮೀಪ ಭಾನುವಾರ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ಹಲವು ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಾವಣಗೆರೆಯಿಂದ ಗುರುಮಠಕಲ್ ಕಡೆಗೆ ಸಾಗುತ್ತಿದ್ದ ರಾಜ್ಯ ಸಾರಿಗೆ ಬಸ್ಗೆ ಏಕಾಏಕಿ ಎದುರುಗಡೆಯಿಂದ ಟಿಪ್ಪರ್ ವಾಹನ ಅಡ್ಡ ಬಂದ ಪರಿಣಾಮ ಚಾಲಕ ನಿಯಂತ್ರಣ ಕಳೆದುಕೊಂಡು ಬಸ್ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬಸ್ನಲ್ಲಿದ್ದ ಒಬ್ಬ ಪ್ರಯಾಣಿಕನ ಕಾಲುನ ಪಾದ ತೀವ್ರವಾಗಿ ಗಾಯಗೊಂಡು ಕಟಾಗಿದೆ. ಈ ಅಪಘಾತದಲ್ಲಿ ಇಬ್ಬರಿಗೂ ಪ್ರಯಾಣಿಕರ ಸ್ಥಿತಿ ಚಿಂತಾಜನಕವಾಗಿದ್ದು, ಅವರನ್ನು ಹೆಚ್ಚಿನ ಚಿಕಿತ್ಸೆಗೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು 4 ಪ್ರಯಾಣಿಕರು ಗಂಭೀರ ಗಾಯಗಳಿಂದ ಬಳಲುತ್ತಿದ್ದು, ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ವಿಷಯ ತಿಳಿದು ಗುರುಮಠಕಲ್ ಪೊಲೀಸ್ ಠಾಣೆಯ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತಕ್ಕೆ ಕಾರಣವಾದ ಟಿಪ್ಪರ್ ವಾಹನದ ಬಗ್ಗೆ ತನಿಖೆ ಆರಂಭಿಸಲಾಗಿದೆ. ನನ್ನ ಹೆಸರು ಮೌನೇಶ್ ಅಂತ. ನಾನು ಗಾಜರ್ಕೋಟೆ. ಇಲ್ಲಿ ಈ ರೂಟಲ್ಲಿ ಒಂದು ವೆಹಿಕಲ್ ಹೋಗ್ತಾ ಇತ್ತು. ಆ ವೆಹಿಕಲ್ ಓವರ್ಟೇಕ್ ಮಾಡ್ಕೊಂಡು ಟಿಪ್ಪರ್ ಬಂತು. ಆ ಟಿಪ್ಪರ್ ಹೆವಿ ಸ್ಪೀಡಲ್ಲಿತ್ತು. ಬಸ್ ಬರ್ತಾ ಇತ್ತು. ಆ ಬಸ್ಸಿಂದ ಇವ್ರಿಗೆ ಡಿಚ್ಚಿ ಆಗುತ್ತೆ. ಟಿಪ್ಪರ್ ಬಂತು. ಆ ಟಿಪ್ಪರ್ಗೆ ಡಿಚ್ ಹೊಡಿತಂತ ಈ ಡ್ರೈವರ್ ಅವ್ರು ತಗೊಂಡು ಸೈಡಿಗೆ ಹಾಕಿದ್ರು. ಸೈಡಿಗೆ ಹಾಕಿದ್ದಕ್ಕೆ ಇದು ಹೊಡೆದಿತ್ತು. ಹೊಡೆದ್ಬಿಟ್ಟು ಒಬ್ರು ಕಾಲು ಕಟ್ಟಾಗಿದೆ. ಇಬ್ಬರಿಗೆ ಇಂಜುರಿ ಆಗಿದೆ. ಟಿಪ್ಪರ್ ಬರ್ಲಾಕತ್ತಾರ, ಸೈಡ್ ಕೊಟ್ಟಿಲ್ಲ ಬಸ್ಗೆ. ಬಸ್ ಏನೋ ತೆಳಗೆ ಹೋಗಿಲ್ಲ. ಮುಂದೆ ಟಿಪ್ಪರ್ ಹೊಂಟದ್ರೆ? ಹಾಂ, ಟಿಪ್ಪರ್ ಬಂದು ಬಸ್ ಏನಾಗಿಲ್ಲ. ಬಸ್ಸಿಗೆ ಏನಾಗಿಲ್ಲ. ಬಸ್ ಏನಾಗಿಲ್ಲ. ಬಸ್ ಎಷ್ಟು ಜನ ಆಗಿದೆ ಗಾಯ? ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಅಲ್ಲಿ ಸ್ವಲ್ಪ ದೆಬ್ಬದಾಗಿದೆ ಅಷ್ಟೇ, ಏನಿಲ್ಲ. ನಿಮಗೇನಾಗಿದೆ? ನಮಗೆ ಸ್ವಲ್ಪ ದೆಬ್ಬದಾಗಿದೆ. ನಿಮ್ಮ ಹೆಸರು? ಮೊಹಮ್ಮದ್ ಕಲೀಮುದ್ದೀನ್.